ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಮಧ್ಯರಾತ್ರಿಯಿಂದಲೇ ಮಾರುಕಟ್ಟೆಯಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಜನ. ನಾಡಿನಾದ್ಯಂತ ಸುಗ್ಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಜನವೋ ಜನ, ಅದು ಕೂಡ ಮಧ್ಯರಾತ್ರಿಯಿಂದ. ಹೂ, ಕಬ್ಬು, ಗೆಣಸು, ಕಡಲೆಕಾಯಿ ಖರೀದಿಗೆ ನೂಕುನುಗ್ಗಲು ಕೂಡ ಕಾಣಬಹುದು. ಕಬ್ಬು, ಗೆಣಸು, ಕಡಲೆಕಾಯಿ, ಅವರೆಕಾಯಿಗೆ ಫುಲ್ ಡಿಮ್ಯಾಂಡ್. ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಹೂ, ಹಣ್ಣು ಎಲ್ಲದರ ದರ ಕೂಡ ಗಗನಕ್ಕೇರಿದೆ. ಖರೀದಿದಾರರಿಂದ ಗಿಜಿಗುಡ್ತಾ ಇರುವ ಕೆಆರ್ ಮಾರುಕಟ್ಟೆ ಸದ್ಯದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಮಾರ್ಕೆಟ್ನಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ. ಅದರಲ್ಲೂ ಮಧ್ಯರಾತ್ರಿಯ ನಂತರವಂತೂ ಜನವೋ ಜನ. ಹಬ್ಬದ ಖರೀದಿಗೆ ಅಂತ ಸಾಕಷ್ಟು ಜನ ಕೆಆರ್ ಮಾರುಕಟ್ಟೆಗೆ ಬಂದಿದ್ದಾರೆ. ಹೂ ಖರೀದಿ ಇರ್ಬೋದು, ಹಣ್ಣುಗಳ ಖರೀದಿ ಇರ್ಬೋದು, ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಖರೀದಿ ಬಹಳ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರುಕಟ್ಟೆಯ ದೃಶ್ಯ ನೀವು ನೋಡ್ತಾ ಇರೋದು. ಎಲ್ಲದರ ದರ ಕೂಡ ಡಬಲ್ ಆಗಿದೆ, ಗಗನಕ್ಕೇರಿದೆ. ಆದರೂ ಖರೀದಿಯ ಭರಾಟೆ ಜೋರಿದೆ. ಹಬ್ಬ ಅಂತಂದರೆ ಸಾಕು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೆಆರ್ ಮಾರ್ಕೆಟ್ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಯಾಕಂದರೆ ಎಲ್ಲರೂ ಕೂಡ ಖರೀದಿಯಲ್ಲಿ ಬ್ಯುಸಿಯಾಗಿರ್ತಾರೆ. ಹೂವಿನ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆ, ತರಕಾರಿ ಇರ್ಬೋದು, ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ಗಿಜಿಗುಡ್ತಾ ಇದೆ ಕೆಆರ್ ಮಾರ್ಕೆಟ್. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಡೆಯೂ ಕೂಡ ಮನೆ ಮಾಡಿದೆ. ದೇಶದಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸಲಾಗತ್ತೆ. ನಾವು ಸುಗ್ಗಿ ಹಬ್ಬ ಅಂತ ಇದನ್ನು ಆಚರಣೆ ಮಾಡಿದ್ರೆ, ಆಂಧ್ರ ಭಾಗದಲ್ಲಿ ಭೋಗಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಪೊಂಗಲ್ ತಮಿಳುನಾಡು ಭಾಗದಲ್ಲಿ ಬಹಳ ವಿಶೇಷವಾಗಿ ಆಚರಿಸಲ್ಪಡುವಂತಹ ಹಬ್ಬ. ಕೆಆರ್ ಮಾರ್ಕೆಟ್ನಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಗೆಣಸು ಖರೀದಿ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲದರ ರೇಟ್ ಡಬಲ್ ಆಗಿದೆ. ಯಾರೂ ಕೂಡ ಅದನ್ನು ಗಮನಿಸದೆ ಖರೀದಿಯ ಭರಾಟೆ ಕಾಣ್ಬೋದು. ಮಾಡ್ತೀನಿ, ಆಮೇಲೆ ವಿಶ್ವಾಸ ಮಾಡೋದ್ರೆ ಕೆಆರ್ ಮಾರುಕಟ್ಟೆಯ ದೃಶ್ಯವನ್ನು ನಾವು ಸದ್ಯ ನೋಡ್ತಾ ಇರೋದು. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮದ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಮಧ್ಯರಾತ್ರಿಯಿಂದಲೇ ಮಾರುಕಟ್ಟೆಯಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಜನ. ಹೂವು, ಕಬ್ಬು, ಗೆಣಸು, ಕಡಲೆಕಾಯಿ ಖರೀದಿಗೆ ನೂಕುನುಗ್ಗಲು ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.